ಮನೆಯಲ್ಲೇ ಒಣ ದ್ರಾಕ್ಷಿ ಯಾವ ಥರ ಮಾಡೋದಂತ ನಾನು ನಿಮ್ಗೆ ತೋರಿಸ್ಕೊಡ್ತೀನಿ. ಇವಾಗ ನಾನಿಲ್ಲಿ ದ್ರಾಕ್ಷಿನ ಚೆನ್ನಾಗಿ ತೊಳೆದು ಇಟ್ಕೊಂಡಿದ್ದೀನಿ. ಇವಾಗ ಗ್ಯಾಸ್ ಮೇಲೆ ಬಿಸಿನೀರು ಇಟ್ಟಿದ್ದೀನಿ. ಇದನ್ನು ಇದರಲ್ಲಿ ಹಾಕ್ತೀವಿ ನೋಡಿ. ಇವಾಗ ಅದಕ್ಕೆಲ್ಲ ಕೆಳಗಡೆ ಸೆಟಲ್ ಆಗಿದೆ. ಇವಾಗ ಪೂರ್ತಿ ಕೆಳಗಡೆ ಸೆಟಲ್ ಆಗಿದೆ. ಇದನ್ನು ಹೈ ಫ್ಲೇಮಲ್ಲಿ 10 to 15 ಮಿನಿಟ್ಸ್ನ ಬಾಯ್ಲ್ ಮಾಡೋದು. 10 to 15 ಮಿನಿಟ್ಸ್ ಆಗಿದೆ. ಇವಾಗ ಇದನ್ನು ನಾನು ಆಫ್ ಮಾಡಿದ್ದೀನಿ. ನೀವು ನೋಡ್ಬೋದು ಕೆಳಗಡೆ ಸೆಟಲ್ ಆಗಿರೋ ಎಲ್ಲ ದ್ರಾಕ್ಷಿ ಇವಾಗ ಮೇಲ್ಗಡೆ ಬಂದಿದೆ. ಮತ್ತು ಇನ್ನೊಂದು ಇದು ರೆಡಿಯಾಗಿದೆ ಅಂತ ಹೇಗೆ ಗೊತ್ತಾಗುತ್ತೆ ಅಂದರೆ ಇವುಗಳ ಮೇಲೆ ಕೆಲವೊಂದು ಇವು ಸೀಳಿದ್ದಾವೆ, ಸೀಳ್ಕೊಂಡಿದೆ ಇದ್ರ ಬಾಡಿ. ಸೊ ಇವಾಗ ಇದನ್ನು ನಾವು ನೀರನ್ನ ತೆಗೆದು ಸ್ಟ್ರೈನ್ ಮಾಡ್ತೀವಿ. ಇದನ್ನು ಸ್ಟ್ರೈನ್ ಮಾಡಿದ್ದೀವಿ. ಇದನ್ನ ಇವಾಗ ನಾವು ಬಿಸಿಲಲ್ಲಿ ಒಣಗಿಸ್ತೀವಿ 2 ದಿನ 3 ದಿನ. ಈ ಥರ ಒಂದು ಪೇಪರ್ ಹಾಕ್ಕೊಳ್ಳಿ. ಯಾಕೆ ಅಂದರೆ ಏನಾದರೂ ಮಾಯ್ಶ್ಚರ್ ಕಂಟೆಂಟ್ ಇದರಲ್ಲಿದ್ದರೆ ಅಬ್ಸರ್ವ್ ಮಾಡೋಕ್ಕೆ ಅಂತ ಹಾಕಿ ಇವಾಗ ಇದನ್ನು ಬಿಸಿಲಲ್ಲಿ ಒಣಗಕ್ಕೆ ಹಾಕೋದು. ಇದೆಲ್ಲ ಈ ಥರ 2 ದಿನ ಬಿಸಿಲಲ್ಲಿ ಒಣಗಿಸ್ತೀವಿ. 3 ದಿನ ಬಿಸಿಲಲ್ಲಿ ಒಣಗಿಸಿದ ತಕ್ಷಣ ಇದು ಈ ಥರ ರೆಡಿಯಾಗಿದೆ. ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದ.